ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಬರ್ತ್ಡೇ ಫೋಟೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಹಾಗಿದ್ರೆ ಬನ್ನಿ. ನಿಮ್ಮ ಬರ್ತ್ಡೇ ಫೋಟೋನ ನೀವೇ ಓನಾಗಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲು ಪಿಕ್ಸಾರ್ಟ್ ಅನ್ನೋ ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ಎಡಿಟ್ ಎ ಫೋಟೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಗ್ಯಾಲರಿಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡು, ಸಿಂಪಲ್ ಬ್ಯಾಕ್ಗ್ರೌಂಡ್. ಈ ಥರನೂ ನೀವು ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಅದು ಮಾಡಿದ ಮೇಲೆ ಈ ಥರ ಆ್ಯಡ್ ಮಾಡಿ. ನೆಕ್ಸ್ಟ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲೊಂದು ಇದೆಯಲ್ಲ ಈ ಥರ ಮಾರ್ಕು, ಇದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸೇಮ್ ಈ ಥರ ಪಿಂಟ್ರೆಸ್ಟ್ ಆ್ಯಪಲ್ಲಿ ಸಿಗ್ತವೆ ಇವೆಲ್ಲ ಬ್ಯಾಕ್ಗ್ರೌಂಡು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿದ್ಮೇಲೆ ಈ ಥರ ಇದ್ಮೇಲೆ ಸೆಟ್ ಮಾಡ್ಕೊಳ್ಳಿ ನೀಟಾಗಿ ಸೆಟ್ ಆದಮೇಲೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಮಾಡಿ. ಇಲ್ಲಿ ಬ್ಲೆಂಡಿಂಗ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಮಲ್ಟಿಪಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬ್ಲೆಂಡ್ ಆಗಿರುತ್ತೆ. ನೆಕ್ಸ್ಟ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ನಾನು ಇಲ್ಲಿ ಯಾಕೆ ಬ್ಲರ್ ಮಾಡಿದ್ದೀನಿ ಅಂದರೆ ಪರ್ಸ್ನಲ್ ಫೋಟೋ ಇದೆ, ಅದಕ್ಕೆ ಬ್ಲರ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಒಂದು 5 ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಬ್ಲ್ಯಾಕಲ್ಲಿ ಇರೋದು ಅಲೈನ್ಮೆಂಟ್ ಮಾಡಬೇಕಲ್ವಾ, ಅದಕ್ಕೆ. ಈಗ ನಾನು ಒಂದು 5 ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಯಿತು, ಈಗ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಕೊಟ್ಮೇಲೆ ಈ ಥರ ಓಪನ್ ಆಗುತ್ತೆ. ಅಷ್ಟೂ ಒಂದು ಕಡೆ ಮಾಡ್ಕೊಂಬಿಡಿ ಫೋಟೋನ. ಇದಾದಮೇಲೆ ಒಂದೊಂದೇ ಫೋಟೋನ ತೊಗೊಂಬಿಟ್ಟು ಅದ್ರ ಮೇಲೆ ಕ್ಲಿಕ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಅಲೈನ್ಮೆಂಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ರಾಪ್ ಅನ್ನೋ ಆಪ್ಷನ್ ಇರುತ್ತೆ, ಈ ಥರ ಕ್ರಾಪ್ ಮಾಡ್ಕೊಳ್ಳಿ ಒಂದು ಇಮೇಜನ್ನು. ಆಮೇಲೆ ಈ ಥರ ಓಪನ್ ಆದಮೇಲೆ ಸ್ಕ್ರೋಲ್ ಮಾಡಿದ್ಮೇಲೆ ಬ್ಲೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಅಲೈನ್ಮೆಂಟ್ ಮಾಡಬೇಕಾಗುತ್ತೆ, ಕರೆಕ್ಟು ಸೆಂಟ್ರ್ ಆ ಥರ ಬರೋ ಥರ. ನೆಕ್ಸ್ಟ್ ಇದು ಬಂದಮೇಲೆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಎರೇಸ್ ಬಟನ್, ಎರೇಸ್ ಮಾಡಬೇಕಾಗುತ್ತೆ. ಎರೇಸ್ ಮಾಡಿ, ಸುತ್ತ ಇರೋದೆಲ್ಲ ಎರೇಸ್ ಮಾಡಿಬಿಟ್ಟು, ಎಕ್ಸಾಂಪಲ್ ಈ ಥರ ಮಾಡಬೇಕು. ಎರೇಸ್ ಮಾಡಿದರೆ ಅಲ್ಲಿ ಫೋಟೋ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಫೋಟೋನ ಇಲ್ಲಿ ಕ್ಲಿಕ್ ಮಾಡಿ ಕ್ರಾಪ್ ಮಾಡ್ಕೋಬೇಕು. ಕ್ರಾಪ್ ಮಾಡಿದ ಮೇಲೆ ಕರೆಕ್ಟು ಬ್ಲ್ಯಾಕ್ ಕಲರ್ ಇದೆಯಲ್ವ, ಅಲ್ಲಿ ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಬೇಕು. ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಸೇಮ್ ಅದೇ ಥರನೇ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಹಿಂದೆ ಬ್ಲೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎರೇಸ್ ಮಾಡಿ ಸುತ್ತ ಇರೋದು ಬ್ಯಾಕ್ಗ್ರೌಂಡೆಲ್ಲ ನೋಡಿ. ಈ ಥರ ಸಿಂಪಲ್ಲಾಗಿ ಮಾಡ್ಬೋದು. ಈ ಥರ ಎರೇಸ್ ಮಾಡಿದ ಮೇಲೆ ಆಯ್ತು, ಎರೇಸ್ ಆಯ್ತು. ಈಗ ಈ ಥರ ಮತ್ತೆ ಅಲೈನ್ಮೆಂಟ್ ಮಾಡ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದರೆ. ನೆಕ್ಸ್ಟ್ ಇನ್ನೊಂದು ಫೋಟೋನು ಸೇಮ್ ಅದೇ ಥರನೇ ಬ್ಲೆಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ನೆಕ್ಸ್ಟ್ ಸೇಮ್ ಇದೇ ಥರನೇ ಎರೇಸ್ ಮಾಡಬೇಕು. ಇದನ್ನು ಕೂಡ ಈ ಥರ ಎರೇಸ್ ಆದಮೇಲೆ ಸೇಮ್ ಇದೇ ಥರ 2 ಫೋಟೋ ಇದೆಯಲ್ವ, ಇದನ್ನು ಕೂಡ ಅದೇ ಥರನೇ ಅಲೈನ್ಮೆಂಟ್ ಮಾಡಬೇಕಾಗುತ್ತೆ. ಈ ಥರ ಅಲೈನ್ಮೆಂಟ್ ಆದಮೇಲೆ ಸೇಮ್ ಇದೇ ಥರ ಎರೇಸ್ ಮಾಡಬೇಕು. ಎರೇಸ್ ಆದಮೇಲೆ ಇದನ್ನು ಒಂದು ಇಮೇಜ್ ಇದೆ, ಇದನ್ನು ಒಂದು ಅಲೈನ್ಮೆಂಟ್ ಮಾಡಿಬಿಡಿ ಕರೆಕ್ಟಾಗಿ ಅದರಲ್ಲಿ.
ನಂತರ ಇದಾದಮೇಲೆ ಕೆಳಗಡೆ ಆ್ಯಡ್ ಫೋಟೋ ಅನ್ನೋದು ಇದೆ, ಆ್ಯಡ್ ಫೋಟೋ ಅನ್ನೋದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನೊಂದು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಅದನ್ನೇ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ಅದೇ ಥರ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಅಲೈನ್ಮೆಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅದರಲ್ಲಿ ಬರೋ ಥರ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಸೇವ್ ಮಾಡ್ಕೊಳ್ಳಿ. ಯಾಕೆ ಸೇವ್ ಮಾಡಬೇಕಂತಂದರೆ, ಈಗ ಎಕ್ಸಾಂಪಲ್ ನಾವು ಎಡಿಟ್ ಮಾಡಬೇಕಾದ್ರೆ ಫಾರ್ಮೆಟ್ ಎಲ್ಲ ಎಗ್ರೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಸೇವ್ ಮಾಡಿ ಇಟ್ಕೊಂಬಿಡಿ. ನೆಕ್ಸ್ಟ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ನಿಮ್ಮದು. ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕ್ರೋಪ್ ಮಾಡ್ಕೊಳ್ಳಿ, ಅದರಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗೋ ಥರ ಕ್ರೋಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಮತ್ತೆ ಮಾಡ್ತಾಯಿದ್ದೀನಿ ಕ್ರೋಪ್, ಯಾಕಂದರೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ. ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಅಡ್ಜಸ್ಟ್ಮೆಂಟ್ ಆಯಿತು ನೋಡಿ, ಇವಾಗ ಆಯಿತು. ಇವಾಗ ಅಡ್ಜಸ್ಟ್ಮೆಂಟ್ ಆಯಿತು. ಇಲ್ಲಿ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮಾಡಿ, ಬರ್ತ್ಡೇ ಡೆಕೋರೇಷನ್ ಅಂತ ಸರ್ಚ್ ಮಾಡಿ. ಬರ್ತ್ಡೇ ಡೆಕೋರೇಷನ್ ಇಲ್ಲಿ ಸರ್ಚ್ ಮಾಡಿ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ, ಪೂರ್ತಿ ಕೆಳಗಡೆ, ಯಾಕಂದರೆ ಮೇಲೆ ಪ್ಲಸ್ ಅನ್ನೋ ಐಕಾನ್ ಇದೆ, ಅದು ಯಾವೂ ಬರೋಲ್ಲ, ಅಪ್ಲೈನೇ ಆಗೋಲ್ಲ ಇದರಲ್ಲಿ. ಅದೆಲ್ಲ ಅಪ್ಲೈ ಮಾಡ್ಬೇಕಂದ್ರೆ ಅಮೌಂಟ್ ಕೇಳುತ್ತೆ. ನೆಕ್ಸ್ಟ್ ಇದರಲ್ಲಿ ನಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಎಕ್ಸಾಂಪಲ್ ಹ್ಯಾಪಿ ಬರ್ತ್ಡೇ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಆ ಫೋಟೋ ಮೇಲೆ. ಈ ಥರ ಸೆಟ್ ಮಾಡ್ಕೊಳ್ಳಿ. ಆಯಿತು. ನೆಕ್ಸ್ಟ್ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟಿಕ್ಕರ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ಬರ್ತ್ಡೇ ಗಿಫ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಈ ಥರ ಸೆಟ್ ಮಾಡಿ. ಈ ಥರ ಸೆಟ್ ಆದಮೇಲೆ ಈ ಕಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಶ್ಯಾಡೋ ಅಂತಿರುತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮತ್ತೆ ಸ್ಟಿಕ್ಕರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಿ. ಇದರಲ್ಲಿ ಯಾವ್ದು ಬೇಕೋ ಅದನ್ನು ಮತ್ತೆ ಸೆಲೆಕ್ಟ್ ಮಾಡಿ. ನಾನು ಯಾಕಂದರೆ ಎಕ್ಸಾಂಪಲ್ ಇವಾಗ ಬಲೂನ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ, ಫೋಟೋ ನೀಟಾಗಿ ಬರಲಿ ಅಂತ ಇನ್ನು ಬಲೂನ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನೆಕ್ಸ್ಟ್ ಬೇರೆ ಬೇರೆ ಯಾವುದಾದ್ರೂ ಸಿಕ್ಕರೆ ಅದನ್ನು ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೋದು. ಇದನ್ನು ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ಮತ್ತೆ ಡಿಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದೇ ಥರ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಈಗ ಮತ್ತೆ ನಾನು ಬೇರೆದು ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ಬರ್ತ್ಡೇಗೆ ಚೆನ್ನಾಗಿ ಲುಕ್ ಕಾಣೋ ಥರ ಯಾವುದಾದ್ರೂ ಸ್ಟಿಕ್ಕರ್ ಇತ್ತಂದರೆ ಅದನ್ನೇ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನಾನು ಬಲೂನ್ ಇರೋದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಬಲೂನ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಮೇಲೆ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ಮೇಲೆ ಈ ಥರ ನಿಮ್ಮ ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ತಾರ ನೋಡಿ, ಚೆನ್ನಾಗಿರೋದು ಯಾವುದಾದ್ರೂ ಈ ಥರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ನನಗೆ ಮತ್ತು ಬರ್ತ್ಡೇ ಗಿಫ್ಟ್ ಬಾಕ್ಸಸ್ ನನಗೆ ಇಷ್ಟ ಆಯಿತು, ಇದನ್ನು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಈ ಥರ. ನೆಕ್ಸ್ಟ್ ಅಲ್ಲಿ ಬ್ಯಾಕ್ ಸೈಡು ಹ್ಯಾಪಿ ಬರ್ತ್ಡೇ ಅಂತ ಇರುತ್ತೆ, ಅದು ಕಾಣಿಸೋ ಥರ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿ. ಈ ಥರ ಆಯಿತು. ನೆಕ್ಸ್ಟ್ ಇಲ್ಲಿ ಇದನ್ನು ಯಾವ ಥರ ಸೇವ್ ಮಾಡೋದಂತಂದರೆ ಇಲ್ಲಿ ಮೇಲ್ಗಡೆ ಸೇವ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೇವ್ ಟು ಯುವರ್ ಫೋಟೋ ಅಂತಿರುತ್ತೆ, ಸೇವ್ ಆ್ಯಸ್ JPG ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೇವ್ ಹೊಡೀರಿ. ಸೇವ್ ಟು ಯುವರ್ ಫೋಟೋ ಗ್ಯಾಲರಿ ಅಂತಿರುತ್ತೆ. ನೆಕ್ಸ್ಟ್ ಈ ಥರ ಸೇವ್ ಆಗಿರುತ್ತೆ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. KCS Creation Sagappa YouTube channel. Thank you for watching my YouTube channel.